ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಬಂದುಬಿಟ್ಟು ಒಂದು IPL ರಿಲೇಟೆಡ್ ವಿಡಿಯೋ. ಹೌದು ಫ್ರೆಂಡ್ಸ್, ಮೊನ್ನೆಯಿಂದ RCB ಮತ್ತು SRH ರಿಲೇಟೆಡ್ ಒಂದು ತುಂಬ ದೊಡ್ಡ ಟ್ರೇಡ್ ನ್ಯೂಸ್ ಹರಿದಾಡ್ತಾ ಇದೆ. ಅಂದರೆ ವಿಷಯ ಏನಪ್ಪಾ ಅಂದರೆ, ಇಲ್ಲಿ ಮೊಹಮ್ಮದ್ ಶಮಿ ಅವರನ್ನು ನಮ್ಮ RCBಯ ತಂಡ SRHನಿಂದ ಟ್ರೇಡ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಾ ಇದೆ. ಮತ್ತು ಇದರ ಬದಲಿಗೆ ಇಲ್ಲಿ ರಾಸಿಕ್ ಸಲಾಮ್ದಾರ್ ಮತ್ತು ಕ್ಯಾಶ್ ಅನ್ನು ಆಫರ್ ಮಾಡಲಾಗುತ್ತಿದೆ ಅಂತ ರಿಪೋರ್ಟ್ಸ್ಗಳು ಬರುತ್ತಾ ಇದೆ. ಮತ್ತೆ ನಾವು ಇದರ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇದೆ ಅಂತ ಹೇಳಬಹುದು. ಯಾಕೆಂದರೆ ಮೊಹಮ್ಮದ್ ಶಮಿ ಅವರು ಕಳೆದ ಸೀಸನಲ್ಲಿ ತುಂಬಾ ಒಂದು ಕಳಪೆಯಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು. ಅಂದರೆ ಇವರು ಅಷ್ಟೇನು ಉತ್ತಮವಾದ ಫಾರ್ಮ್ ಅಲ್ಲಿ ಇಲ್ಲ. ಹಾಗಾಗಿ ಈ ಸೀಸನಲ್ಲಿ ಖಂಡಿತವಾಗಿಯೂ SRH ಇವರನ್ನು ಆಕ್ಷನ್ಗಿಂತ ಮುಂಚೆ ರಿಲೀಸ್ ಮಾಡುತ್ತಾರೆ. ಮತ್ತು ಇವರೇನಾದರೂ ಆಕ್ಷನ್ಗೆ ಬಂದರೆ ಖಂಡಿತವಾಗಿಯೂ 10 ರಿಂದ 12 ಕೋಟಿಯವರೆಗೆ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ನಮ್ಮ RCBಯ ತಂಡ ರಾಸಿಕ್ ಸಲಾಮ್ದಾರ್ ಅವರನ್ನು SRHಗೆ ಕೊಟ್ಟು ಒಂದು 4 ರಿಂದ 5 ಕೋಟಿಯವರೆಗೆ ಕ್ಯಾಶ್ ಅನ್ನು ಕೊಟ್ಟು ಮೊಹಮ್ಮದ್ ಶಮಿಯನ್ನು ನಮ್ಮ ತಂಡಕ್ಕೆ ಶಾಮೀಲು ಮಾಡುವ ಸಾಧ್ಯತೆ ಇದೆ. ಮತ್ತೆ ಈ ಒಂದು ಡೀಲ್ ಅನ್ನು ಇಲ್ಲಿ SRH ಕೂಡ ಒಪ್ಪಿದೆ ಅಂತ ನ್ಯೂಸ್ಗಳು ಬರುತ್ತಾ ಇದೆ. ಯಾಕೆಂದ್ರೆ SRH ಅವರಿಗೆ ಕೂಡ ರಾಸಿಕ್ ಸಲಾಮ್ದಾರ್ ಅವರ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಅವರಿಗೆ ಕೂಡ ಇಂತಹ ಒಬ್ಬ ಫಾಸ್ಟ್ ಬೌಲರ್ ಅಗತ್ಯವಿದ್ದು ಖಂಡಿತವಾಗಿಯೂ ಈ ಒಂದು ಟ್ರೇಡ್ ನಡೆಯುವ ಸಾಧ್ಯತೆ ಬರೋಬ್ಬರಿ 80 ರಿಂದ 90% ಇದೆ ಅಂತ ಹೇಳಬಹುದು. ಆಮೇಲೆ ಮೊಹಮ್ಮದ್ ಶಮಿ ಅವರು ಏನಾದರೂ ನಮ್ಮ RCBಯ ತಂಡಕ್ಕೆ ಬಂದರೆ ನಮ್ಮ ಫಾಸ್ಟ್ ಬೌಲಿಂಗ್ ಅದು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಯಾಕೆಂದ್ರೆ ಒಂದು ಕಡೆಯಲ್ಲಿ ನಮ್ಮ ಬಳಿ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಇದ್ದಾರೆ, ಹಾಗೇನೆ ಜಾಸ್ ಹೇಜಲ್ವುಡ್ ಅವರು ಕೂಡ ಇದ್ದಾರೆ. ಇಲ್ಲಿ ಏನಾದರೂ ಮೊಹಮ್ಮದ್ ಶಮಿ ಅವರು ಕೂಡ ನಮ್ಮ ತಂಡಕ್ಕೆ ಬಂದರೆ ನಮ್ಮ ಫಾಸ್ಟ್ ಬೌಲಿಂಗ್ ಅಂತೂ IPL 2026ರಲ್ಲಿ ಅನ್ಬೀಟೇಬಲ್ ಆಗುವ ಸಾಧ್ಯತೆ ಇದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಮೊಹಮ್ಮದ್ ಶಮಿ ಅವರು ತಮ್ಮೊಂದು ಮುಂಚಿನ ಫಾರ್ಮ್ಗೆ ಮರಳಬೇಕು. ಆಗ ಮಾತ್ರ ಇವರೊಬ್ಬ ಎಫೆಕ್ಟಿವ್ ಬೌಲರ್ ಆಗುವುದು. ಮತ್ತು ನಿಮಗೆ ಈ ಟ್ರೇಡ್ ಬಗ್ಗೆ ಏನು ಅನಿಸುತ್ತೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ನನಗಂತೂ ಖಂಡಿತವಾಗಿಯೂ ಈ ಟ್ರೇಡ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿತು. ಯಾಕೆಂದರೆ ಮೊಹಮ್ಮದ್ ಶಮಿ ಅಂತ ಫಾಸ್ಟ್ ಬೌಲರ್ ನಮಗೆ ಆಕ್ಷನಲ್ಲಿ ಸಿಗೋದು ತುಂಬಾ ಕಷ್ಟ. ಮತ್ತು ಫ್ರೆಂಡ್ಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.